ಸ್ನೇಹಿತರೆ, ಹೆಲ್ತ್ ಟಿಪ್ಸ್ ವಿತ್ ವಿಕೆ ಚಾನೆಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿಯೂ ಇರುವ ಮತ್ತು ಡಾಕ್ಟರ್ಸ್ಗಳು ಅತಿ ಹೆಚ್ಚಾಗಿ ಬರೆಯುವ ಜಿರೋಡಾಲ್ ಮಾತ್ರೆಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಮೆಡಿಕಲ್ ಶಾಪ್ಗಳಲ್ಲಿ ಜಿರೋಡಾಲ್ ಪ್ಲೇನ್, ಜಿರೋಡಾಲ್ ಪಿ, ಜಿರೋಡಾಲ್ MR ಮತ್ತು ಜಿರೋಡಾಲ್ SP ಅಂತಹ ಬೇರೆ ಬೇರೆ ಮಾತ್ರೆಗಳಿವೆ. ಆದರೆ ಯಾವ ಮಾತ್ರೆ ಯಾವಾಗ ತಗೋಬೇಕು ಅಂತ ಗೊತ್ತಿಲ್ಲದೆ ಬಳಸಿದ್ರೆ ಅಡ್ಡ ಪರಿಣಾಮಗಳಾಗಬಹುದು. ಹಾಗಾದ್ರೆ ಇವುಗಳ ವ್ಯತ್ಯಾಸವೇನು, ಬನ್ನಿ ನೋಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ಜಿರೋಡಾಲ್ ಪ್ಲೇನ್. ಇದರಲ್ಲಿ ಬರೀ ಎಸ್ಕ್ಲೋಫೆನಾಕ್ ಮಾತ್ರ ಇರುತ್ತದೆ. ಇದು ಸಾಧಾರಣ ಮೈಕೈ ನೋವು, ಹಲ್ಲು ನೋವು ಅಥವಾ ಕೀಲು ನೋವಿಗೆ ವೈದ್ಯರು ಇದನ್ನು ಇಡುತ್ತಾರೆ. ಸೆಕೆಂಡ್ ಒನ್, ಜಿರೋಡಾಲ್ ಪಿ. ಇಲ್ಲಿ ಪಿ ಅಂದ್ರೆ ಪ್ಯಾರಾಸೆಟಮಾಲ್. ನೋವಿನ ಜೊತೆಗೆ ಜ್ವರ, ತಲೆನೋವು ಅಥವಾ ಸುಸ್ತು ಇದ್ದಾಗ ಡಾಕ್ಟರ್ಸ್ಗಳು ಇದನ್ನು ಕೊಡುತ್ತಾರೆ. ಮೂರನೆಯದು ಜಿರೋಡಾಲ್ MR. ಇಲ್ಲಿ MR ಅಂದ್ರೆ ಮಸಲ್ ರಿಲ್ಯಾಕ್ಸೆಂಟ್. ಇದನ್ನು ಬೆನ್ನು ಹಿಡಿತ, ಕುತ್ತಿಗೆ ಹಿಡಿತ ಮತ್ತು ಮಸಲ್ ಸ್ಪಾಸಮ್ ಅಂದ್ರೆ ಸ್ನಾಯುಗಳ ತೀವ್ರ ಸೆಳೆತಕ್ಕೆ ಇದು ರಾಮಬಾಣ ಇದ್ದಂತೆ. ಸ್ನೇಹಿತರೆ, ಇನ್ನು ಕೊನೆಯದಾಗಿ ಜಿರೋಡಾಲ್ SP. ಇದರಲ್ಲಿ ಸೆರಾಟೋಪೆಪ್ಟಿಡೇಸ್ ಅನ್ನೋ ಎಂಜೈಮ್ ಇರುತ್ತದೆ. ದೊಡ್ಡ ಪೆಟ್ಟು ಬಿದ್ದಾಗ, ಆಪರೇಷನ್ ಆದಾಗ ಅಥವಾ ಹಲ್ಲು ಕೀಳಿಸಿದಾಗ ಬರುವ ಅತಿಯಾದ ನೋವಿನ ಜೊತೆಗೆ ಸ್ವೆಲ್ಲಿಂಗ್ ಕಡಿಮೆ ಮಾಡಲು ಇದನ್ನು ಡಾಕ್ಟರ್ಗಳು ಅಡ್ವೈಸ್ ಮಾಡುತ್ತಾರೆ. ಸ್ನೇಹಿತರೆ, ನೆನಪಿಡಿ, ನಾವು ಹೇಳಿರುವ ಈ 4 ಮಾತ್ರೆಗಳನ್ನು ಯಾವುದೇ ರೀತಿ ಕೂಡ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬಾರದು. ಹಾಗೆ ಲಿವರ್ ಮತ್ತು ಕಿಡ್ನಿ ಸಮಸ್ಯೆ ಇರೋರು ಡಾಕ್ಟರ್ಗಳ ಸಲಹೆ ಇಲ್ಲದೆ ಬಳಸಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.